ಆತ್ಮೀಯ ಕೇಳುಗರೆ, ಈಗ ಕೇಳಿ ಯಲ್ಲಪ್ಪ ಸುತ್ತಗಟ್ಟಿ ಸಾಕಿನ ಜೇರಿಗವಾಡ್ ತಾಲೂಕ್ ಜಿಲ್ಲಾ ಧಾರವಾಡ ಇವರಿಂದ ಮಾಸ್ಕ್ ಬಳಕೆ ಯಾಕೆ ಮತ್ತದನ್ನ ಯಾಕೆ ಬಳಸಬೇಕು ಅನ್ನೋದನ್ನ ಕುರಿತು ಒಂದು ಪುಟ್ಟದಾದಂತ ಮಾಹಿತಿಯನ್ನ. ನಮಸ್ಕಾರ ಯಲ್ಲಪ್ಪ ಅವರೇ. ನಮಸ್ಕಾರ ಯಲ್ಲಪ್ಪ ಅವರೇ, ಇವತ್ತನೇ ದಿವಸ ನಮ್ಮೆಲ್ಲ ಕೇಳುಗರಿಗೂ ಈ ಕೋವಿಡ್-19 ಸಮಯದಲ್ಲಿ ಅಂದ್ರೆ ಈ 2020ನೇ ಇಸ್ವಿಯಲ್ಲಿ ಕೋವಿಡ್ ಅನ್ನುವಂತ ವೈರಸ್ ಏನ್ ಬಂದಿದೆಯಲ್ಲ, ಇದು ಬಂದಾಗಿನಿಂದ ಎಲ್ಲರಿಗೂ ಒಂದಿಲ್ಲ ಒಂಥರ ಕಿರಿಕಿರಿ ಚಾಲು ಇದೆ. ಇಂಥ ಸಂದರ್ಭದೊಳಗ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕೋಬೇಕು ಅನ್ನುವಂಥದ್ದು ಒಂದು ರೂಲ್ಸ್ ಇದೆ. ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಈ ನಿಟ್ಟಿನೊಳಗ ತಾವು ಒಬ್ಬ ವ್ಯಾಪಾರಸ್ಥರು ಯಾವ ರೀತಿಯಾಗಿ ಮಾಸ್ಕ್ ಬಳಕೆಯನ್ನ ಮಾಡ್ತೀರಿ? ನಾವು ಮಾಸ್ಕ್ ಯಾಕೆ ಹಾಕ್ಬೇಕಂತಂದ್ರಿ, ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನಾವು ಮಾಸ್ಕ್ ಹಾಕೊಳ್ಳದೆ ನಾವು ಯಾವುದೋ ಒಂದು ಆಫೀಸ್ ಒಳಗೆ ಹೋದ್ರೆ ನಮ್ಮನ್ನ ಬಂದ್ ಕೊಡೋದಿಲ್ಲ ರೀ. ಹೊರಗೆ ನಿಂದ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅದಕ್ಕಿಂತ ಮುಂಚೆ ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ ನಾವು ಮಾಸ್ಕ್ ಧರಿಸ್ಬೇಕು. ಮಾಸ್ಕ್ ಧರಿಸಿದ್ರೆ ನಮ್ಮ ವ್ಯಾಪಾರ ಹೆಚ್ಚಿಗೆ ಆಗ್ತದೆ. ಆಮೇಲೆ ನಾವು ಮತ್ತೊಬ್ಬರಿಗೂ ಹೇಳ್ತಾ ಇರ್ತಾರೆ. ನಾವು ಯಾವ ರೀತಿ ಅಂದ್ರೆ, ಈಗ ನೀವು ಏನ್ ವ್ಯಾಪಾರ ಮಾಡ್ತಿರ್ತಾರಲ್ಲ, ಮಾಸ್ಕ್ ಅನ್ನ ಧರಿಸ್ತೀರಿ. ಹೌದು. ಯಾಕೆ ಧರಿಸ್ಬೇಕು ಅನ್ನುವಂಥದ್ದು ಏನಾದ್ರು ನಿಮಗೆ ಅಂದ್ರೆ, ಕೆಲವೊಂದಷ್ಟು ಜನ ಏನ್ ಮಾಡ್ತಾರ, ಮಾಸ್ಕ್ ಹಾಕೋ ಅಂದಾರಪ್ಪ ನಾನು ಅರ್ಬಿ ಕಟ್ಕೊಂಡ್ಬಿಡ್ಬೇಕು ಬಾಯಿಗೆ ಅನ್ನುವಂಥದ್ದು ಇಂಥದ್ದು ಮಾಡ್ತಿರ್ತಾರ. ಇದ್ರ ಬಗ್ಗೆ ನೀವೇನ್ ತಿಳ್ಕೊಂಡಿರಿ? ಇಲ್ಲ ರೀ, ಯಾರು ಹಾಕೋರಿ ಮಾಸ್ಕ್ ಅನ್ನೋಕ್ಕಿಂತಾನು ನಮ್ಮ ಆರೋಗ್ಯವನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಂತೇಳಿ ನಾವು ಹಾಕೋತೇವ್ರಿ ಮಾಸ್ಕ್ ಅನ್ನು. ಯಾರು ಹೇಳ್ತಾರೋ ಅದೊಂದು ರೂಲ್ಸ್ ಐತಿ ಅಂತೇಳಿ ನಾವು ಹಾಕೊಳ್ಳೋದಿಲ್ಲ ರೀ. ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋಕಾಗಿ ನಾವು ಮಾಸ್ಕ್ ಅನ್ನ ಧರಿಸ್ತೀವ್ರಿ. ಈಗ ತಾವು ವ್ಯಾಪಾರಸ್ಥರು ಅಂದ್ರೆ ಬೇಕರಿ ಪದಾರ್ಥಗಳನ್ನ ತಾವು ಮಾರಾಟ ಮಾಡ್ತೀವಿ ಅಂತ. ಈ ಪದಾರ್ಥಗಳನ್ನ ಮಾರಾಟ ಮಾಡುವ ಸಂದರ್ಭದೊಳಗ ಕೆಲವೊಂದಷ್ಟು ಜನ ಮಾಸ್ಕ್ ಅನ್ನ ಹಾಕೋದಿಲ್ಲ. ಅಂತವ್ರಿಗೆ ನೀವು ಯಾವ ರೀತಿ ತಿಳುವಳಿಕೆ ಹೇಳ್ತೀರಿ? ನಾವು ನಮ್ಮಿಂದ ನಿಮಗೂ ತೊಂದರೆ ಆಗ್ಬಾರ್ದ, ನಿಮ್ಮಿಂದ ನಮಗೂ ತೊಂದರೆ ಆಗ್ಬಾರ್ದ, ಮಾಸ್ಕ್ ಕಂಪಲ್ಸರಿ ಧರಿಸ್ಕೊರಿ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋರಿ ಅಂತೇಳಿ ನಾವು ಹೇಳ್ತಿರ್ತೀವ್ರಿ. ಆಮೇಲೆ ಅವ್ರಿಗಿಂತ ಮೊದಲಾಗಿ ನಾವು ಮಾಸ್ಕ್ ಧರಿಸಿನ ನಮ್ಮ ವ್ಯಾಪಾರವನ್ನ ನಾ ಸ್ಟಾರ್ಟ್ ಮಾಡ್ತಿರ್ತೇನ್ರಿ. ಯಾವ ರೀತಿ ಮಾಸ್ಕ್ ಅನ್ನು ತಯಾರು ಮಾಡ್ಕೋತೀರಿ ನೀವು? ಅಂದ್ರೆ ಹೊರಗಡೆಯಿಂದ ತಂದಿದ್ದೆ ಅರಿವಿಲಿಂದ ಬಟ್ಟೆದಿಂದ ಮಾಡಿರ್ತಾರೋ, ಅಥವಾ ನೀವು ಮೆಡಿಕಲ್ ಸ್ಟೋರ್ ಒಳಗೆ ಅಂತ ಹೇಳಿ ಸಿಗ್ತಾವಲ್ಲ ಅಂತವ್ನ ಉಪಯೋಗ ಮಾಡ್ತಾರೋ? ಯಾವ ರೀತಿ ಮಾಸ್ಕ್ ಅನ್ನು ಉಪಯೋಗ ಮಾಡ್ತಾರೆ ನೀವು? ಇಲ್ಲ ರೀ, ನಮ್ಮ ಮನೆಯೊಳಗೆ ಒಂದು ರಾಟಿ ಐತ್ರಿ. ನಮ್ಮ ಮನೆಯೊಳಗನ ನಾ ಒಂದು ಅರಿಬಿ ತಗೊಂಡು ನಮ್ಮ ಮನೆಯೊಳಗ ನಾ ರೆಡಿ ಮಾಡ್ಕೋತೇನ್ರಿ. ನಾನು ಹೌದ್ರಿ, ನಮ್ಮ ಮನೆಯೊಳಗಿನ ಅರಿಬಿ ತಗೊಂಡ ನಾನೇ ರೆಡಿ ಮಾಡ್ಕೋತೇನ್ರಿ. ಅಂದ್ರೆ ಈಗ ನೀವು ಮಾಸ್ಕ್ ಅನ್ನು ಮಾಡಿ ಮಾರುವಂತದ್ದು ಏನಾದ್ರು ಐತ್ರಿ, ಅಥವಾ ನೀವು ಮನೆಗೆ ಬೇಕಾದಂತ ಮಾಸ್ಕ್ ಅನ್ನ ಅಷ್ಟ ಉಪಯೋಗ ಮಾಡ್ತೀರಿ? ಇಲ್ಲ ರೀ, ಮಾರುವಂತದ್ದು ಏನಿಲ್ಲ. ಮನಿ ಮಂದಿಗೆಲ್ಲ, ನಮ್ಮ ಮನಿ ಮೆಂಬರ್ಸ್ಗೆಲ್ಲಾರು ನಮ್ಮ ಮನೆಯೊಳಗನ ರೆಡಿ ಮಾಡಿ ಕೊಟ್ಬಿಡ್ತೀವ್ರಿ. ಹೌದ್ರಿ. ಅಂದ್ರೆ ಹೊರಗಡೆಯಿಂದ ತರುವಂತ ಒಂದು ತೊಂದರೆ ಇಲ್ಲ? ಇಲ್ಲ ರೀ, ನಮ್ಮ ಮನೆಯೊಳಗೆ ರಾಟಿ ಇರೋ ಸಂಬಂಧಾಗೆ ನಮ್ಮ ಮನೆಯೊಳಗನ ರೆಡಿ ಮಾಡಿ ಕೊಡ್ದು. ಈಗ ನೀವು ಬೇಕರಿ ಪದಾರ್ಥಗಳನ್ನ ಮಾರುವುದರಿಂದ ಅದರ ತಯಾರಿಕೆ ಕೂಡ ನಿಮ್ ಸ್ವಂತದ್ದೇ ಇದೆ. ಹೌದ್ರಿ. ಇಂಥ ಸಂದರ್ಭದೊಳಗ ಈಗ ಭಟ್ರು ಅಂತ ಏನಂತಿರಲ್ಲ ನೀವು, ಅಡಿಗೆ ಭಟ್ರು ಅಥವಾ ಈ ಬೇಕರಿ ಪದಾರ್ಥಗಳನ್ನ ಮಾರುವವರಾಯ್ತು, ತಯಾರು ಮಾಡುವವರಾಯ್ತು, ಇವರಿಗೆ ನೀವು ಯಾವ ರೀತಿ ರಕ್ಷಣೆಯನ್ನ ಕೊಟ್ಟಿದ್ದೀರಾ, ಅಥವಾ ಅವ್ರಿಗೆ ಯಾವ ರೀತಿ ಸ್ವಚ್ಛತೆಯ ಬಗ್ಗೆ ತಿಳಿಸಿ ಹೇಳಿದ್ದೀರಾ? ನಾವು ಈಗ ಕವಾ ತಗೊಂಡ್ಬರ್ತೇನ್ರಿ. ನಾ ಪೇಡ ಮಾಡ್ಬೇಕಂದ್ರೆ ಕವಾ ಬೇಕ್ರಿ ನನಗೆ. ಅವ್ರಿಗೂ ಹೇಳಿರ್ತೇನ್ರಿ ನಾನು, ಕಂಪಲ್ಸರಿ ಮಾಸ್ಕ್ ಹಾಕೋರಿ, ಕೈ ಒಳಗೆ ಹ್ಯಾಂಡ್ಲೂಸ್ ಹಾಕೊಂಡ್ಕಾರ ಕೆಲಸ ಮಾಡ್ರಿ, ಒಂಥರ ಒಳ್ಳೇದು, ನಿಮಗೂ ಒಳ್ಳೇದು ನಮಗೂ ಒಳ್ಳೇದು. ಕಸ್ಟಮರ್ ಅವ್ರಿಗೆ ಏನು ಗೊತ್ತಿರಲ್ಲ, ಪಾಪ ನಾವು ಓದ್ ಕೊಟ್ಟಿದ್ದನ್ನು ತಿಂತಿರ್ತಾರ ಅವ್ರ. ಅದಕ್ಕೆ ನಾವು ಎಚ್ಚರ ವಹಿಸ್ಬೇಕು. ನಾವು ಮೊದಲು ಎಚ್ಚರ ವಹಿಸ್ಬೇಕು. ಅವ್ರಿಗೆ ಗೊತ್ತಿರೋದಿಲ್ಲ, ಕಾನೂಲಿ ಏನೋ ತಿಂತಿರ್ತಾರ ಪಾಪ, ಅವ್ರಿಗೆ ನಾವು ಅನ್ಯಾಯ ಮಾಡಬಾರ್ದು. ಈ ಥರ ನಾವು ಅವ್ರಿಗೆ ತಿಳಿಸಿ ಹೇಳ್ಕೊಂಡು ಆಮೇಲೆ ನಾವು ಕವಾ ತಗೋತೀವ್ರಿ. ಕವಾ ತಗೊಂಡು ಪೇಡ ಮಾಡಿ ಹೋಗಿ ಮಾರ್ಕೆಟಿಂಗ್ ಮಾಡ್ತೀವ್ರಿ ನಾವು. ಯಲ್ಲಪ್ಪ ಅವರೇ, ಇದುವರೆಗೂ ನಮ್ಮೆಲ್ಲ ಕೇಳುಗರಿಗೂ ಮಾಸ್ಕ್ ಯಾಕೆ ಬಳಸಬೇಕು ಮತ್ತು ಇದನ್ನು ಬಳಸುವುದರಿಂದ ಆಗುವಂಥ ಲಾಭಗಳೇನು, ಜೊತೆಗೆ ಕೆಲಸಗಾರರಿಗೂ ಕೂಡ ಮಾಸ್ಕನ್ನು ಬಳಸುವ ನಿಟ್ಟಿನೊಳಗೆ ತಾವು ಕಾರ್ಯವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಎಲ್ಲೇ ಹೋದರೂ ಕೂಡ ವ್ಯಾಪಾರಸ್ಥರು ಅಂದರೆ ತಾವು ಮಾರುವವರಾಯಿತು ಕೊಳ್ಳುವವರಾಯಿತು ಎಲ್ಲರೂ ಕೂಡ ಮಾಸ್ಕ್ ಕಡ್ಡಾಯ ಅನ್ನುವಂಥ ಮಾತನ್ನು ನಾವು ತಿಳಿಸಿಕೊಟ್ಟಿದ್ದೀವಿ ಅಂತ ತಾವು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.